ವಿದ್ಯಾಭ್ಯಾಸ ನಂತರ ಅವ್ರಿಗೆ ಅನುಕೂಲ ಮಾಡಬೇಕಂತ ನಾವು ಸ್ಪರ್ಧೆಗಳನ್ನು ಕೊಟ್ಟಿದ್ದೀವಿ. ಪಠ್ಯದ ಜೊತೆ ಪಾಠದ ಜೊತೆ ಇವೆಲ್ಲ ನಾವು ಪ್ರತಿ ವರ್ಷ ಕೊಡ್ತೀವಿ. ಇನ್ನೂ ಹೆಚ್ಚಿಗೆ ವಿದ್ಯಾರ್ಥಿಗಳು ನಾವು ಅಡ್ಮಿಷನ್ ಬಂದಿರೋದ್ರಿಂದ ಇನ್ನೂ ಹೆಚ್ಚಿಗೆ ಅಡ್ಮಿಷನ್ ಆಗಬೇಕು ನಾವು ಭಾಳ ವಿಶೇಷವಾಗಿ ಈ ವರ್ಷ ನಾವು ಮಾಡಿದ್ದೀವಿ. ಎಲ್ಲ ಅಧ್ಯಾಪಕರು ಸೇರಿ ನಾವು ಒಂದು ತಂಡ ಟೀಮ್ ವರ್ಕ್ ಆಗಿ ನಾವು ಕಾರ್ಯಕ್ರಮ ಸ್ಪರ್ಧೆಗಳು ಮಾಡ್ತಾ ಇದ್ದೀವಿ. ಈ ಸ್ಪರ್ಧೆಯಿಂದ ವಿದ್ಯಾರ್ಥಿಗಳಿಗೆ ಭಾಳ ಒಂದು ರೀತಿಯಲ್ಲಿ ಬೌದ್ಧಿಕವಾಗಿ ಮಾನಸಿಕವಾಗಿ ಅವರು ಒಳ್ಳೆ ಸದೃಢವಾಗಿರಬೇಕಂತ ಕಾರ್ಯಕ್ರಮ ಈ ಸಾರಿ ಇನ್ನೂ ಹೆಚ್ಚಾಗಿ ವಿಶೇಷವಾಗಿ ನಾವು ಅಂದ್ಕೊಂಡಿದ್ದೀವಿ. ಈಗೆಲ್ಲ ನಮ್ಮ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕ ಮಿತ್ರರು ಎಲ್ಲ ಸೇರಿ ಎಲ್ಲ ಏನು ಫ್ಯಾಷನ್ ಶೋ ಆಗ್ಬೋದು, SDK ಆಗ್ಬೋದು ಅಥವಾ ಡ್ಯಾನ್ಸ್ ಪ್ರೋಗ್ರಾಮ್ ಫುಡ್ ಫೆಸ್ಟಿವಲ್ ಎಲ್ಲ ಭಾಳ ಸಕ್ಸಸ್ಫುಲ್ ಆಗಿದೆ. ಇದೆಲ್ಲ ನಮ್ಮ ಅಧ್ಯಾಪಕರ ಕಾರಣ, ವಿದ್ಯಾರ್ಥಿ ಕಾರಣ. ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಿಮಗೆ ಧನ್ಯವಾದ ತಿಳಿಸಿ दिव्या सुंदर दिख रहा है। ಯಾವುದೇ ನಾವು ಹೇಳ್ಬೋದು ಪಾಠದ ಎಷ್ಟು ನಾವು ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಅವರು ಏನು ಅವರು ನಮ್ಮ ಪಾಠದ ಪ್ರಯೋಜನದ ಬಗ್ಗೆ ಆದಂತ ನಂತರ ಅಧ್ಯಯನ ಚಕ್ರಗಳಲ್ಲಿ ಬಹಳ ರೀತಿಯ ಸಹಕಾರ ಕೊಟ್ಟು ಮತ್ತು ಇವತ್ತು ನೀವು ನೋಡ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಲಾಸಿಗೆ ಯಾವ ರೀತಿ ತರಗತಿಗಳಿಗೆ ಅವರು ಹಾಜರಾತಿ ಇರ್ತದೋ ಅದೇ ರೀತಿ ಪಠ್ಯೇತರ ಚಟುವಟಿಕೆ ಬಹಳ ವಿಶೇಷವಾಗಿ ವಿಜೃಂಭಣೆ ನಾವು ಏನು ಅವ್ರಿಗೆ ಹೇಳ್ಕೊಡ್ತೀವಿ, ಅವ್ರೇನು ನಾವು ತಿಳಿಸ್ಕೊಡ್ತೀವಿ ಅಂತ ಇದೇ ರೀತಿ ಇರಬೇಕು, ಡಿಸಿಪ್ಲಿನ್ ಆಗಿರಬೇಕು. ಮತ್ತು ಯಾವ್ಯಾವ ಪರ್ಸೆಂಟೇಜ್ ಯಾವ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಬರ್ತಿರ್ತದೆ ಅಂತ ಹೇಳ್ತಾರೆ ಅದೇ ರೀತಿ ಬರ್ತಾರೆ. ಭಾಳ ಅವ್ರ ಸಹಕಾರದಿಂದ ಮತ್ತು ಅವ್ರ ಪೋಷಕರು ನಮಗೆ ಭಾಳ ಸಪೋರ್ಟ್ ಕೊಡ್ತಾರೆ. ಯಾಕಂದರೆ ಪೋಷಕರ ಸಪೋರ್ಟ್ ಇದೆ ಅಂದರೆ ವಿದ್ಯಾರ್ಥಿಗಳು ಆ ರೀತಿ ಬಂದು ಅಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ. ಹಾಗಾಗಿ ಪ್ರತಿ ಸಾರಿ ನಮಗೆ ಪೋಷಕರು ಭಾಳ ಸಪೋರ್ಟ್ ಆಗಿದೆ. ಅವ್ರಿಗೂ ಸಹ ನಾವು ಭಾಳ ಅಭಿನಂದಿಸ್ತಾರೆ. ಈಗ ನಮ್ಮ ಈ ಒಂದು ಸಕ್ಸಸ್ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಒಂದೊಂದು ಹೊಸ ವಿನೂತನ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಆ ಸಾಧನೆ ನಾವು ಈ ಸಾರಿ ನಾವು ನೀವು ನೋಡಿದಂಗೆ ಎಲ್ಲ ಕಾರ್ಯಕ್ರಮಗಳು ಇನ್ನೂ ಕಾರ್ಯಕ್ರಮ ನಡೀತಾ ಇದೆ. ಇದೊಂದು ಸಂಜೆ ಪದಕ್ಕಾಗಿ ನಡೀತಾ ಇದೆ. ಹಾಗಾಗಿ ತಾವು ಬಂದು ನಮಗೆ ಪ್ರತಿ ಸಾರಿ ಒಂದು ಕಾಲೇಜಿನ ಒಂದು ಅಭಿವೃದ್ಧಿಗೆ ಮತ್ತು ಒಂದು ವಿದ್ಯಾರ್ಥಿಗಳು ಹೇಳೋದಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀವಿ. ನಿಮಗೂ ಸಹ ಅದೇ ರೀತಿಯಾಗಿ ಅಕಾಡೆಮಿಕ್ ಆಕ್ಟಿವಿಟೀಸ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಂಡು ಟೀಚರ್ಸು ಪೇರೆಂಟ್ಸ್ಗೆ ಆ ಮಾಹಿತಿಯನ್ನು ಕೊಡ್ತಾ ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಪ್ರಜೆಗಳನ್ನ ಮತ್ತು ಅವರ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಬಗ್ಗೆ ಕೂಡ ನಾವು ಗಮನವನ್ನು ಕೊಟ್ಟು ಅವರು ಭವಿಷ್ಯವನ್ನು ಮುಂದೆ ಚೆನ್ನಾಗಿ ರೂಪಿಸಿಕೊಳ್ಳಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರ ನೇತೃತ್ವದಲ್ಲಿ ಸೊ ಎಲ್ಲರೂ ಕೂಡ ನಾವು ಇದು ಮಾಡಿಕೊಂಡು ಬರ್ತಾ ಇದ್ದೀವಿ. ಸೊ ಅದರ ಜೊತೆಗೆ ಅಷ್ಟೇ ಅಲ್ಲ, ಸೊ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಾಗೆ ನಮ್ಮ ಕಾಲೇಜಿಗೆ ಯಾವುದೇ ರೀತಿಯಾಗಿ ಇಲ್ಲದೇ ಇರೋ ರೀತಿಯಲ್ಲಿ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು, MLA ಮೇಡಮ್ ಅವರು ಪ್ರತಿಯೊಂದಕ್ಕೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಈ ಕಾಲೇಜಿನ ಅಭಿವೃದ್ಧಿಗೆ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿನೇ ಬೇರೆ ಕಾಲೇಜುಗಳಿಗೆ ಹೋಲಿಕೆ ಮಾಡಿಕೊಂಡಾಗ ನಮ್ಮ ಕಾಲೇಜಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ಸ್ ತಗೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಫೀಸ್ ಕೂಡ ತುಂಬ ಕಡಿಮೆ ಫೀಸ್ ಇರುತ್ತೆ. ನೀವು ಖಾಸಗಿ ಕಾಲೇಜಿಗೆ ಅಥವಾ ಪ್ರೈವೇಟ್ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಫೀಸ್ ಹೆಚ್ಚಾಗಿರುತ್ತೆ. ಹಾಗಾಗಿ ನಮ್ಮ ಕಾಲೇಜಲ್ಲಿ ತುಂಬ ಕಡಿಮೆ ಫೀಸಲ್ಲಿ ಕ್ವಾಲಿಟಿ ಎಜುಕೇಷನನ್ನು ಕೊಡ್ತಾ ಇದ್ದಾರೆ. ಇಲ್ಲೆಲ್ಲ ಕೂಡ ಟೀಚರ್ಸ್ ಕ್ವಾಲಿಫೈಡ್ ಟೀಚರ್ಸು, ಲ್ಯಾಬ್ರೇಟ್ ಅವಾರ್ಡ್ ಆಗಿರೋರಿದ್ದಾರೆ, ಸ್ಲೆಟ್ ಆಗಿರೋರಿದ್ದಾರೆ, ಜೆರಫ್ ಆಗಿರೋರಿದ್ದಾರೆ, UGC ಮಾಡ್ಕೊಂಡಿರೋರಿದ್ದಾರೆ. ಸೊ ಅವರೆಲ್ಲರೂ ಕೂಡ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಮತ್ತು ಸ್ಟೂಡೆಂಟ್ಸ್ ಅಭಿವೃದ್ಧಿಗಾಗಿಯೇ ಎಲ್ಲ ಕೂಡ ನಾವು ಪಾಠ ಪ್ರಯತ್ನಗಳನ್ನು ಮಾಡೋದಕ್ಕೆ ಅಂತ ಅವರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀವಿ. ಸೊ ಇದಕ್ಕೆಲ್ಲವೂ ಕೂಡ ನಮ್ಮ ಕಾಲೇಜಿನ ಪ್ರಾಂಶುಪಾಲರ ಒಂದು ನಾಯಕತ್ವ. ಸೊ ಅವರ ನಾಯಕತ್ವದಲ್ಲಿ ಎಲ್ಲ ಅಧ್ಯಾಪಕರು ಕೂಡ ಬಹಳ ಮುತುವರ್ಜಿಯಿಂದ ಈ ಒಂದು ನಾವು ಸರ್ವಿಸನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಸೊ ಮೇಡಮ್ ಅವರ ಒಂದು ಕನಸು ಏನಿದೆ, ಆದರ್ಶ ರೂಪದಲ್ಲಿ ಕಾಲೇಜನ್ನು ಇದು ಮಾಡಬೇಕು, ಒಂದು ಮಾಡೆಲ್ ಕಾಲೇಜ್ ಮಾಡಬೇಕು ಅಂತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸವನ್ನು ಮಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದ್ರ ಕಡೆ ಹೆಚ್ಚು ಗಮನವನ್ನು ಕೊಡ್ತೀವಿ. ನಾವು ಪಾಠ ಪ್ರವಚನಗಳ ಜೊತೆಗೆ
ರಿಸರ್ಚು ಅಕಾಡೆಮಿಕ್ಕು ಅದರ ಇದು ಮಾಡ್ತಾ ಇದ್ದೀವಿ. ನಾವು ಯಾಕೆ ಹೊಸ ಕಾಂಪಿಟೇಷನ್ಸ್ ಇಡ್ತಾ ಇದ್ದೀವಿ, ಯಾಕಂದರೆ ಸ್ಟೂಡೆಂಟ್ಸಲ್ಲಿ ಯಾವ ಥರ ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ ಹೊರಗಡೆ ಯಾವಾಗ ಬರುತ್ತೆ ಅಂದಾಗ ನಾವು ಯಾವುದೇ ಇವೆಂಟನ್ನು ಅವ್ರಿಗೆ ಪರಿಚಯ ಮಾಡಿದಾಗ ಆ ಇವೆಂಟಿಗೆ ತಕ್ಕಂಗೆ ಅವ್ರು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬಂದಿರ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಜೊತೆಗೆ ನಾವು ಬಡೇ ಪಾಠ ಪ್ರವಚನಗಳು ಅಂತಿದ್ದಾಗ ಅವರಲ್ಲಿರೋ ಟ್ಯಾಲೆಂಟ್ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ಈ ಟ್ಯಾಲೆಂಟ್ ಜೊತೆಗೆ ಕೂಡ ಅವ್ರಿಗೆ ರಿಫ್ರೆಶ್ ಆಗುತ್ತೆ ಮೈಂಡಲ್ಲಿ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ತುಂಬ ಆಸಕ್ತಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರು ಕೂಡ ಈ ಇವೆಂಟ್ನಲ್ಲಿ ನಾವು ಏನಾಗ್ಬೋದು, ಈಗ ಫಾರ್ ಎಕ್ಸಾಂಪಲ್ ಫ್ಯಾಷನ್ ಶೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಜೊತೆ ಚರ್ಚೆ ಮಾಡಿದಾಗ ಅವರು ನಮಗಿಂತ ಕ್ರಿಯೇಟಿವಿಟಿಯಾಗಿ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಅಂತ ಇದು ಮಾಡ್ತಾ ಇದ್ದಾರೆ. ಸೊ ಇವತ್ತು ನೀವು ಏನು ಪರ್ಫಾರ್ಮೆನ್ಸ್ ನೋಡಿದ್ದೀರಾ ಅದೆಲ್ಲವೂ ಕೂಡ ಸ್ಟೂಡೆಂಟ್ಸು ಅವರ ಕ್ರಿಯೇಟಿವಿಟಿ. ನಾವು CRS ಮೀಟಿಂಗ್ ಮಾಡ್ತೀವಿ. ಆ CRS ಮೀಟಿಂಗಲ್ಲಿ ಕಲ್ಚರಲ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅಕಾಡೆಮಿಕ್ ಆಕ್ಟಿವಿಟೀಸ್ ಆಗಿರ್ಬೋದು, ಅದಕ್ಕೆಲ್ಲವೂ ಕೂಡ ಅವ್ರ ಜೊತೆಲೂ ಕೂಡ ನಾವು ಚರ್ಚೆ ಮಾಡಿ ಅವ್ರ ಸಜೆಷನ್ಸ್ ತೊಗೊಳ್ತೀವಿ. ಮತ್ತು ಸ್ಟೂಡೆಂಟ್ಸ್ ಸಜೆಷನ್ಸ್ ತೊಗೊಂಡು ಅವ್ರಿಗೆ ಯಾವ ರೀತಿಯಲ್ಲಿ ಇವೆಂಟು ಇಲ್ಲಿ ಮಾಡಿದ್ರೆ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅದ್ರ ಪ್ರಕಾರ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಓಕೆ ಸರ್. ತಿಂಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ನಾವು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು, ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಅದರಲ್ಲಿ ಪ್ರಬಂಧ ಸ್ಪರ್ಧೆ, ಆಮೇಲೆ ಆಶುಭಾಷಣ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಚಿತ್ರಕಲೆ, ಮೆಹಂದಿ, ಹೇರ್ ಸ್ಟೈಲ್, ರಂಗೋಲಿ, ಆಮೇಲೆ ಇವತ್ತು ನಡೆದಿರುವ ನೃತ್ಯ ಸ್ಪರ್ಧೆ, ಗಾಯನ ಸ್ಪರ್ಧೆ, ಅದ್ರ ಜೊತೆಗೆ ಫ್ಯಾಷನ್ ಶೋ, ಇವೆಲ್ಲ ನಾವು ತುಂಬ ಯೂನಿಕಾಗಿ ಮಾಡಿದ್ದೀವಿ. ಬಹುಶಃ ಯಾವುದೇ ಕಾಲೇಜಲ್ಲಿ, ಸರ್ಕಾರಿ ಕಾಲೇಜಲ್ಲಿ ಈ ಥರದ ಕಾರ್ಯಕ್ರಮಗಳು ನಡೆಯೋದಿಲ್ಲ. ನಮ್ಮ ಸರ್ಕಾರಿ ಕಾಲೇಜು ಯಾವುದೇ ಪ್ರೈವೇಟ್ ಕಾಲೇಜ್ಗೆ ಕಡಿಮೆ ಇಲ್ಲದಂಗೆ ವಿದ್ಯಾರ್ಥಿಗಳ ಒಂದು ಅವ್ರಿಗೇನು ಅಭಿರುಚಿ ಇರುತ್ತೆ ಆ ಅಭಿರುಚಿಗೆ ತಕ್ಕ ಹಾಗೆ ನಮ್ಮ ಪ್ರಾಂಶುಪಾಲರು ಅದನ್ನು ಎಲ್ಲದಕ್ಕೂ ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಜೊತೆ ನಮ್ಮ ಎಲ್ಲ ವೆಂಕಟೇಶ್ ಸರ್ ಆಗ್ಬೋದು, ಎಲ್ಲ ಸ್ಟಾಫ್ ಆಗ್ಬೋದು, ಎಲ್ಲರೂ ಕೂಡ ಸೇರಿ ವಿದ್ಯಾರ್ಥಿಗಳಲ್ಲಿ ಇನ್ನಷ್ಟು ಉತ್ಸಾಹ ಹೆಚ್ಚೋದಕ್ಕೆ ನಾವು ಈ ಥರದ ಕಾರ್ಯಕ್ರಮಗಳನ್ನು ಸತತವಾಗಿ ವರ್ಷವೂ ಹಮ್ಮಿಕೊಳ್ತೇವೆ. ಆದರೆ ಈ ವರ್ಷ ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಹಾಗಾಗಿ ನಮಗೆ ಇದ್ರ ಮೂಲಕ ನಮ್ಮ ಕಾಲೇಜು ತುಂಬ ಚೆನ್ನಾಗಿ ನಡೀತದೆ. ಬರೀ ಎಜುಕೇಷನ್ ಅಷ್ಟೇ ಅಲ್ಲ, ಕಲ್ಚರಲ್ಲು, ಸ್ಪೋರ್ಟ್ಸು, ಆಲ್ರೌಂಡ್ ಪರ್ಫಾರ್ಮೆನ್ಸ್ಗೆ ನಮ್ಮ ಕಾಲೇಜು ತುಂಬ ಹೆಸರನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹತ್ತ ಸಾಗ್ತದೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಈ ಮೂಲಕ ನಮ್ಮ ಕಾಲೇಜಿಗೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ದಾಖಲನ್ನು ಪಡ್ಕೊಳ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನು ಹೊಂದಿದ್ದೇವೆ. ತುಂಬ ಜನ ಪೇರೆಂಟ್ಸು ಅವರ ಒಂದು ಸಹಕಾರದಿಂದ ಇದು ಬೆಳೀತಾ ಇದೆ. ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಪ್ರೊಫೆಷನಲ್ ಕಾಲೇಜಿಗೆ ಸೇರಿಸಬೇಕು ಅಂತಲೇ ಇಲ್ಲಿಗೆ ಬರ್ತಾ ಇರ್ತಾರೆ. ಸೊ ಹಾಗಾಗಿ ನಮ್ಮ ಕಾಲೇಜಿನ ಡಿಸಿಪ್ಲಿನ್ ಬಗ್ಗೆ ಮತ್ತು ಸ್ಟೂಡೆಂಟ್ಸ್ ಹಾಜರಾತಿ ಬಗ್ಗೆ, ರಿಸಲ್ಟ್ಸ್ ಬಗ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಸೊ ಅದನ್ನು ನಾವು ಪೇರೆಂಟ್ ಟೀಚರ್ಸ್ ಮೀಟ್ ಮಾಡೋದ್ರ ಮೂಲಕ ಆ ಸ್ಟೂಡೆಂಟ್ಸ್ಗಳಿಗೆ ಆ ಪೇರೆಂಟ್ಸ್ ಕೂಡ ಗಮನ ಸೆಳೆದು ಅವರು ಯಾವ ರೀತಿಯಲ್ಲಿ ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಯಾವ ರೀತಿಯಲ್ಲಿ ಕಾಲೇಜಲ್ಲಿ ಅವರ ವರ್ತನೆ ಇರುತ್ತೆ ಅದೆಲ್ಲವನ್ನು ಕೂಡ ಹೇಳಿ ಏನಾದರೂ ಅವರು ಮಿಸ್ಬಿಹೇವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೀಚರ್ಸ್, ನಾವು ಮತ್ತು ಪೇರೆಂಟ್ಸ್ ಅವರು ತಿದ್ದಿ ಮುಂದೆ ಅವ್ರ ಫ್ಯೂಚರ್ ಬ್ರೈಟ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾವು ನಿರಂತರವಾಗಿ ಈ ಒಂದು ಪೇರೆಂಟ್ಸ್ ಟೆಚ್ಚಲ್ಲಿ ಇರ್ತೀವಿ ಮತ್ತು ಸ್ಟೂಡೆಂಟ್ಸ್ ಕೂಡ ಟೆಚ್ಚಲ್ಲಿ ಇರ್ತೀವಿ. ಜೊತೆಗೆ ಮೆಂಟರ್ ಮೆಂಟಿ ಅಂತ ಹೇಳ್ಬಿಟ್ಟು ಕೂಡ ನಾವು ಮಾಡಿದ್ದೀವಿ. ಸೊ 29 to 30 ಸ್ಟೂಡೆಂಟ್ಸ್ ಒಬ್ಬ ಮೆಂಟರ್ಗೆ ಇರ್ತಾರೆ. ಆ ಮೆಂಟರು ಆ ಸ್ಟೂಡೆಂಟ್ಸ್ನ ಎಲ್ಲ ಪರ್ಫಾರ್ಮೆನ್ಸ್ ಕೂಡ ಈಗೇನು. Thank you for your support, everyone. I won't expect that I would win for the best smile. For you guys, a smile from my side. Thank you. So, this is my first time participating in the fashion show. So, I have won the Miss GFGC. So, creativity doesn't fade. It is your hard work and your teamwork which will greatly come back for you. Thank you.